ಅದೇ ಏನು ನಾನು ನಿನ್ನೆ ತಾನೇ ನಮ್ಮ ಕರ್ನಾಟಕದ ಹೈಕೋರ್ಟಲ್ಲಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಸುಮಾರು 2.5 ವರ್ಷ ಆಯಿತು ನನ್ನ 2ನೇ ಅವಧಿಯ MLA ಚುನಾವಣೆ ಆದ ಸಂದರ್ಭದಲ್ಲಿ ನನ್ನ ಮೇಲೆ ಸ್ವತಂತ್ರ ಅಭ್ಯರ್ಥಿ ಕೌಂಟಿಂಗ್ ಮೇಲೆ ಅನುಮಾನಪಟ್ಟು ಹೈಕೋರ್ಟ್ಗೆ ದಾವೆ ಹೋಗಿದ್ರು. ಹೈಕೋರ್ಟಲ್ಲಿ ಕೌಂಟಿಂಗ್ ಆಗಿರೋದು ಸರಿಯಿಲ್ಲ, ರೀಕೌಂಟಿಂಗ್ ಮಾಡಬೇಕು ಅಂತೇಳಿ ಹೋಗಿದ್ರು. ಆ ಸಂದರ್ಭದಲ್ಲಿ ನಾನು ಕೂಡ ಸುಮಾರು ಸಭೆಗಳಲ್ಲಿ ಮತ್ತು ನಿಮಗೆ ಕೂಡ ಹೇಳಿದ್ದೀನಿ, ರೀಕೌಂಟಿಂಗ್ಗೆ ನಾನು ಸ್ವಾಗತ ಮಾಡ್ತೇನೆ. ರೀಕೌಂಟಿಂಗ್ ಕೊಟ್ಟರೆ ಮತ್ತೆ ಇನ್ನೊಂದು ಸಲ ರೀಕೌಂಟಿಂಗ್ ಆಗಲಿ, ನಾನು ರೀಕೌಂಟಿಂಗ್ ಮೇಲೆ ಅಪೀಲ್ ಹೋಗೋದಿಲ್ಲ ಅಂತ ನಾನು ಸುಮಾರು ಸಭೆಗಳಲ್ಲಿ ಕೂಡ ಹೇಳಿದ್ದೀನಿ. ಇವತ್ತು ಕೂಡ ಅದಕ್ಕೆ ಬದ್ಧವಾಗಿದ್ದೀನಿ. ಆದರೆ ಇವತ್ತು ಅಪೀಲ್ ಯಾಕೆ ಹೋಗ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಬಂದಿದೆ. ಆ ಪ್ರಶ್ನೆಗೂ ಕೂಡ ನಾನು ಉತ್ತರ ಕೊಡ್ತೀನಿ ನಿಮಗೆ. ಇವತ್ತು ಕೋರ್ಟು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಏನು ರೀಕೌಂಟಿಂಗ್ ಜೊತೆಗೆ ಚುನಾವಣೆಯ ಪ್ರಕ್ರಿಯೆಯನ್ನು ಅಸಿಂಧುಪಡಿಸಿದೆ. ಶಾಸಕರನ್ನು ಕೂಡ ಅಸಿಂಧುಪಡಿಸಿದ್ದಾರೆ. ಅದಾದ ಮೇಲೆ ನಮ್ಮ ಅಪೀಲಿಗೆ 30 ದಿವಸ ಟೈಮ್ ಕೊಟ್ಟಿದ್ದಾರೆ. ಅಸಿಂಧು ಮತ್ತು ರೀಕೌಂಟಿಂಗ್ ಅಪೀಲಿಗೂ ಕೂಡ 30 ದಿವಸ ಟೈಮ್ ಕೊಟ್ಟಿದ್ದಾರೆ. ಅಸಿಂಧು ಬಂದಿದ್ದರಿಂದ ನಾನು ಅಪೀಲ್ ಹೋಗಬೇಕಾಗಿದೆ. ಅಸಿಂಧು ಮಾಡಿದ ಮೇಲೆ, ಚುನಾವಣೆ ಪ್ರಕ್ರಿಯೆಯನ್ನು ಕ್ವಾಶ್ ಮಾಡಿದ ಮೇಲೆ ರೀಕೌಂಟಿಂಗ್ ಯಾಕೆ ಬೇಕಾಗಿತ್ತು? ಚುನಾವಣೆಗೆ ಹೋಗಬೇಕಾಗಿತ್ತು. ಚುನಾವಣೆ ಪ್ರಕ್ರಿಯೆನೇ ಕ್ವಾಶ್ ಮಾಡಿದ್ರೆ ಚುನಾವಣೆ ಘೋಷಣೆ ಮಾಡಬೇಕು, ಚುನಾವಣೆ ಮಾಡಿ ಬನ್ನಿ ಅಂತ. ಅದೇ ಬಿಟ್ಟು ಮತ್ತೆ ರೀಕೌಂಟಿಂಗ್ ಮಾಡಿ ಅಂತಾರೆ. ಅದರಿಂದ ನಾನು ಏನು ಚುನಾವಣೆ ಪ್ರಕ್ರಿಯೆಗೆ ಅಸಿಂಧು ಅಂತ ಮಾಡಿದ್ದಾರೆ, ಅದರಿಂದ ನಾನು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾ ಇದ್ದೀನಿ. ರೀಕೌಂಟಿಂಗ್ ಅಂತ ಕೊಟ್ಟಿದ್ದಿದ್ರೆ ನಾನು ರೆಡಿ ಇದ್ದೆ. ಕೌಂಟಿಂಗಲ್ಲಿ ನಾವು ಯಾರೂ ಏನೂ ಮಾಡಿಲ್ಲ. ಅವತ್ತು ನಾನು ಶಾಸಕನಿರಬಹುದು, ಸರ್ಕಾರ ನಂದಲ್ಲ, ನಿಮ್ಮ ಸರ್ಕಾರ, BJP ಸರ್ಕಾರ, ನಿಮ್ಮ ಮಂತ್ರಿಗಳು, ನಿಮ್ಮ MP, ನಿಮ್ಮ ಅಧಿಕಾರಿಗಳು. ನಾನು ಮನೆಯಲ್ಲಿ ಆರಾಮಾಗಿ TV ನೋಡ್ಕೊಂಡು ಕೂತ್ಕೊಂಡಿದ್ದೆ. ನೀವೇ ಬಂದು ನಿಮ್ಮ MP ನೀವು ಎಲ್ಲ ಇಲ್ಲಿ ಕಾವಲು ಇತ್ಕೊಂಡು ಕೌಂಟಿಂಗ್ ಮಾಡಿಸಿದವರು. ಹೌದು, 248 ಟೋಟಲ್ ಡಿಕ್ಲೇರ್ ಮಾಡಿದರು. ಡಿಕ್ಲೇರ್ ಆದಮೇಲೆ 248 ಟೋಟಲ್ ಡಿಕ್ಲೇರ್ ಆಗಿದೆ ಅಂದಮೇಲೆ ನಾನು ಮನೆಯಿಂದ ಕೌಂಟಿಂಗ್ ಹಾಲ್ಗೆ ಬಂದೆ. ಕೌಂಟಿಂಗ್ ಹಾಲ್ ಬಂದ ಮೇಲೆ ಇವರು ತಕರಾರು ಕೊಡ್ತಾಯಿದ್ರು. ಕೊಟ್ಟ ಮೇಲೆ ಅಧಿಕಾರಿಗಳು VVPAT ಕೌಂಟಿಂಗ್ ಮಾಡೋದಕ್ಕೆ ಲ್ಯಾಟ್ರಿ ಎತ್ತಿಸೋಂಥದ್ದು 5 VVPAT ಕೌಂಟಿಂಗ್ ಮಾಡೋದು ಅಂತೇಳಿ ಅವರು ಪ್ರೊಸೀಜರಲ್ಲಿ ಏನಿತ್ತು ಅದರ ಪ್ರಕಾರ ಆ ಕ್ಯಾಂಡಿಡೇಟಲ್ಲಿ ಸೋತಿದ್ದ ಕ್ಯಾಂಡಿಡೇಟಲ್ಲಿ ಮಂಜುನಾಥ್ ಗೌಡ್ರ ಕೈಲೇ 5 VVPAT ಲ್ಯಾಟ್ರಿ ಎತ್ತಾರೆ. ಅವ್ರು ಯಾವ ಲ್ಯಾಟ್ರಿ ಎತ್ತು ಕೊಡ್ತಾರೋ ಅದನ್ನು ಕೌಂಟ್ ಮಾಡಿದ್ರೆ ಈಕ್ವಲ್ ಬರ್ತದೆ, ಸರಿ ಬರ್ತದೆ. ಇದಾದ ಮೇಲೆ ಘೋಷಣೆ ಮಾಡ್ತಾರೆ, ನಂಜೇಗೌಡರು ಗೆದ್ದಿದ್ದಾರೆ ಅಂತ ಘೋಷಣೆ ಮಾಡ್ತಾರೆ. ಇದೆಲ್ಲ ಆದಮೇಲೆ ಇವತ್ತು ಮತ ಕಳ್ತಾನ ಅಂತೆ. ನನಗೆ ಒಂದು ಬೇಜಾರಾಗ್ಬಿಟ್ಟಿರೋದೇನೆಂದರೆ, ರೀಕೌಂಟಿಂಗ್ ಬೇಕಾಗಿತ್ತು. ರೀಕೌಂಟಿಂಗ್ ಆಗಿಬಿಟ್ಟಿದ್ರೆ ನಾನೇ ಆ ಮನುಷ್ಯನ ಹೊಸಕೋಟೆಯಿಂದ ಕರ್ಕೊಂಬಂದು MLA ಮಾಡಿದ್ದೆ. ಅವತ್ತು ನಾನು MLA ಆಗ್ಬೋದಾಗಿತ್ತು, 3ನೇ ಸಾರಿ MLA ಆಗಿಬಿಡ್ತಾ ಇದ್ದೆ. ಅವತ್ತೇನಾದರೂ ಕೆಲವು ನಾಯಕರಲ್ಲಿ ಮಾತು ಕೇಳಿದ್ದಿದ್ರೆ ನಾನೇ ಕರ್ಕೊಂಬಂದು 2 ಸಾರಿ ಸೋಲಿಸಿದ್ದೆ. ಇನ್ನು 2.5 ವರ್ಷಕ್ಕೆ ಎಲೆಕ್ಷನ್ ಬರ್ತಾ ಇತ್ತು.
ಆದರೆ ರೀಕೌಂಟಿಂಗ್ ಆಗಿದ್ದಿದ್ರೆ ಮೂರನೇ ಸೋಲು ಕೂಡ ಆಗ್ತಾ ಇತ್ತು. ಒಂದು ಸಿಂಗಲ್ ವೋಟ್ ಏನೂ ಆಗಿಲ್ಲ. ಯಾವ ರೀತಿ ಮಾತಾಡ್ತಾರೆ ಇವರು, ಹುಚ್ಚಿಡಿದು ಬಿಟ್ಟಿದೆ ಇವರಿಗೆ. ಆಕಸ್ಮಿಕವಾಗಿ ಮಾಲೂರು ಕರ್ಕೊಂಬಂದ್ಬಿಟ್ವಿ, ಒಳ್ಳೆ ಅವಕಾಶ ಸಿಕ್ತು. ಕೃಷ್ಣ ಶೆಟ್ಟಿಗೆ ಬಿ ಫಾರಂ ಸಿಕ್ಕಲಿಲ್ಲ, BJP ಅಭ್ಯರ್ಥಿ ಇಲ್ಲ, ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗ್ತಾನೆ ಕರ್ಕೊಂಬಂದು ಯಾರನ್ನೋ ಬೆಂಗಳೂರಿಂದ ಹಾಕಿದ್ವು. ನಮಗೆ ಸಿಕ್ತು JDS ಕ್ಯಾಂಡಿಡೇಟ್ ಅಂತ ನಾವೇನು ಮಾಡ್ಕೊಂಡಿದ್ವಿ, ಮಂಜುನಾಥ್ ಗೌಡ್ರನ್ನ. ನಮಗೆ ವಾಟ ಸಿಕ್ತು, ನಾವು MLA ಮಾಡಿಬಿಟ್ವು. ನೀವು ಹೊಸಕೋಟೆ ತಾಲೂಕಲ್ಲಿ ಅವ್ರ ಜೀವನದಲ್ಲಿ MLA ಆಗೋಕ್ಕಾಗಲ್ಲ, ಅರ್ಜಿ ಕೂಡ ಹಾಕೋಕ್ಕಾಗಲ್ಲ. ಅವ್ರು ಅಂದ್ಕೊಂಡಿರ್ಬೋದು ಮತ್ತೆ ಮಾಲೂರು ತಾಲೂಕಲ್ಲಿ MLA ಆಗಿಬಿಡ್ಬೋದು, ಇಲ್ಲ ಕೋರ್ಟ್ ಮುಖಾಂತರ ಏನೋ ಮಾಡಿಬಿಡ್ಬೋದು ಅಂತ. ಕೋರ್ಟ್ ರೀಕೌಂಟಿಂಗ್ ಆಗಿದೆ, ಸ್ವಾಗತ ಮಾಡಿ ರೀಕೌಂಟಿಂಗ್ ಹೋಗ್ತಾ ಇದ್ದೆ. ಇಲ್ಲ 3ನೇ ಸಾರಿ ಎಲೆಕ್ಷನ್ ಬಂದಿದ್ದು, 3ನೇ ಸಾರಿ ಎಲೆಕ್ಷನ್ ಮಾಡೋಕ್ಕೂ ರೆಡಿ ಇದ್ದೀವಿ ನಮ್ಮ ತಾಲೂಕಿನ ಜನತೆ. ಅವ್ರು ಅಂದ್ಕೊಂಡಪ್ಪ ಅಂದ್ರೆ ನಾವು ಮಾಡಬಾರ್ದೆಲ್ಲ ಮಾಡೋದು ನಮ್ಗೆ ಗೊತ್ತೇ ಇಲ್ಲ. ಆ CC ಕ್ಯಾಮ್ರಾ ಫುಟೇಜನ್ನು ಕಳ್ತನ ಮಾಡಿಬಿಟ್ಟಿದ್ದೇವೆ ಅಂತ. ಈ ನಮಗೆ ಸಂಬಂಧ ಏನಿದೆ ರೀ? ಎಲೆಕ್ಷನ್ ಪ್ರೊಸೀಜರ್ ಸೆಂಟ್ರಲಿಂದ ಅಬ್ಸರ್ವೇಷನ್ ಇರಲ್ವಾ? ಜಿಲ್ಲಾ ಅಧಿಕಾರಿ ಒಬ್ಬರಲ್ಲ, ಸೆಂಟ್ರಲ್ ಅಬ್ಸರ್ವೇಷನ್ ಇರ್ತದೆ, ಜಿಲ್ಲಾಧಿಕಾರಿಗಳಿರ್ತಾರೆ, ರಿಟರ್ನಿಂಗ್ ಆಫೀಸರ್ ಇರ್ತಾರೆ. ಎಷ್ಟು ಜನ ಇರ್ತಾರೆ ಇದಕ್ಕೆ? ಏನು ನನಗೆ ಮಾಮನ ಬಾಮೈಕ್ಲ ನನ್ನ ಸಂಬಂಧಿಕರ ಅವರೆಲ್ಲ? ಅದೇ ನನ್ನ ಸಂಬಂಧಿಕರ ಅವರು. ಇಲ್ಲ ಇಲ್ಲಿ ಕಾವಲು ಕಾತ್ಕೊಂಡಿದ್ದು, ಅಡ್ಜಸ್ಟ್ ಮಾಡ್ರಪ್ಪ ಅಂತ ಬೆಳಗಿಂದ ಕಾತ್ಕೊಂಡಿದ್ದೆ ನಾನು. ಏನೇನೂ ಇಲ್ಲಪ್ಪ. ಎಲೆಕ್ಷನ್ ಆಗಿದೆ, ಡಿಕ್ಲೇರ್ ಆಗಿದೆ, ಇವಾಗ ಬಾಧೆ ಆಗಿಬಿಟ್ಟಿದೆ ಅವರಿಗೆ, ಇಕ್ಕಟ್ಟಾಗಿದೆ. ನಾನು ಚಾಲೆಂಜ್ ಮಾಡ್ತಾ ಇದ್ದೇನೆ ಸುಪ್ರೀಂ ಕೋರ್ಟಲ್ಲಿ. ಸುಪ್ರೀಂ ಕೋರ್ಟ್ ಮೇಲೆ ನನಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ನ್ಯಾಯಾಲಯ ಇವರು ಕ್ವಾಶ್ ಮಾಡಿರೋದು ಸರಿ ಇದೆಯಾ, ಅಸಿಂಧು ಮಾಡಿರೋದು ಸರಿ ಇದೆಯಾ? ನ್ಯಾಯಾಲಯ ಹೇಳಿ. ಇಲ್ಲ ಕೌಂಟಿಂಗ್ ಮಾಡಬೇಕು ಅಂತ ಹೇಳ್ತದ ನ್ಯಾಯಾಲಯ ಹೇಳಿ. ನಾನು ಸ್ವಾಗತ ಮಾಡ್ತೇನೆ. ಅಲ್ಲಿವರೆಗೂ ಕೂಡ ಮತ್ತೆ ನಾನು ಇನ್ನೇನು ಬೇರೆ ಮಾತಾಡೋದಿಲ್ಲ. ಅಲ್ಲ, ನಿನ್ನೆ ಆದೇಶದ ಮೇಲೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ. ಬರೀ ರೀಕೌಂಟಿಂಗ್ ಅಂತಿದ್ದರೆ ನಾನು ಕೋರ್ಟ್ಗೆ ಹೋಗೋ ಪ್ರಮೇಯ ಇರಲಿಲ್ಲ. ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ಅಸಿಂಧು ಅಂತ ಬಂದಿರೋದ್ರಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾದ್ರೆ ನಾನು ಬರೀ ಅಸಿಂಧು ಮೇಲೆ ಹೋಗೋಕ್ಕಾಗಲ್ಲ, ಈ ಆದೇಶದ ಮೇಲೆ ಹೋಗ್ತೇನೆ. ಆದೇಶ ಮೇಲೆ ಹೋದಾಗ ಅಲ್ಲಿ ಸುಪ್ರೀಂ ಕೋರ್ಟ್ ಅಸಿಂಧು ಮಾಡಿದ್ದು ಸರಿ ಇದೆಯಾ ಅಲ್ಲ ಅಂತ ಹೇಳ್ತದೆ, ಇಲ್ಲ ಎರಡೂ ಮಾಡಿರೋದು ಸರಿ ಇಲ್ಲ ಅಂತ ಹೇಳ್ತದೆ. ನ್ಯಾಯಾಲಯ ಏನು ತೀರ್ಪು ಕೊಡ್ತದೋ ಅದಕ್ಕೆ ನಾನು ಬದ್ಧವಾಗಿರ್ತೇನೆ. ನಂತರ 30 ದಿನಗಳು ನೀವು ತಡೆಯಾಗದೆ ತಂದಿದ್ದೀರಿ. ಬಟ್ ಅವರು ಮಂಜುನಾಥ್ ಗೌಡ ಹೇಳ್ತಿದ್ದಾರೆ, ಇವತ್ತಿಂದಲೇ ಮಾಲೂರಿಗೆ ಶಾಸಕ ಇಲ್ಲ, ತಬ್ಬಲಿ ಆಗಿದೆ ಅಂತ ಒಂದು ಮಾತು ಹೇಳಿದ್ದಾರೆ. ಮಾಲೂರು ತಾಲೂಕು ತಬ್ಬಿಲಿ ಅಲ್ಲ, ಮಾಲೂರು ತಾಲೂಕು ತಬ್ಬಿಲಿ ಆಗಿಲ್ಲ. ಮಾಲೂರು ತಾಲೂಕು ಕೋರ್ಟ್ ಆದೇಶ ಇದ್ದರೂ ಕೂಡ ಇವತ್ತು ತಬ್ಲಿ ಕೋರ್ಟ್ ನ್ಯಾಯಾಲಯ ಮಾಡಿಲ್ಲ, ತಬ್ಲಿ ಮಾಡಿಲ್ಲ. 30 ದಿನ ಟೈಮ್ ಕೊಟ್ಟಿದ್ದಾರಲ್ಲ, 30 ದಿನ ಕೂಡ ಅಪೀಲಿಗೆ ಅವಕಾಶ ಕೊಟ್ಟಿದ್ದಾರಲ್ಲ. ಶಾಸಕನಾಗಿ ಮುಂದುವರ್ಬೋದು ಅಂತ ಇದೆಯಲ್ಲ, ತಬ್ಲಿ ಹೆಂಗಾಗ್ತದೆ? ಇವನು ಭ್ರಮೆ ಆಗಿಬಿಟ್ಟಿದೆ, ಇವರಿಗೆ ತಬ್ಲಿ ಆಗಿಬಿಟ್ಟಿದೆ. ಇನ್ನೇನು ಮಾಜಿ ಶಾಸಕನಾಗ್ಬಿಟ್ಟಿದೆ. ಮಾಜಿ ಶಾಸಕ ಅನ್ನೋದು ಎಲ್ಲಿ ಕೊಟ್ಟಿದ್ದಾರೆ? ಕೋರ್ಟ್ ಆದೇಶ 30 ದಿನ ಆದೇಶಕ್ಕೆ ತಡೆಯಾಗಿ ಕೊಟ್ಟಿದೆ, ಅಪೀಲ್ಗೂ ಅವಕಾಶ ಮಾಡಿಕೊಟ್ಟಿದೆ. ಮೂರು ಆದೇಶ ಕೊಟ್ಟಿದ್ದಾರೆ. ಒಂದು ಅಧಿಕಾರಿಗಳ ವಿರುದ್ಧ, ಜಿಲ್ಲಾಧಿಕಾರಿಗಳ ವಿರುದ್ಧ ಕ್ರಮ, ಮತ್ತೆ ಮರುವೇಳಿಕೆ, ಮೂರಕ್ಕೂ ಅಷ್ಟೇ ಹೋಗೋದಾ? ಅಲ್ಲ, ಪ್ರಕ್ರಿಯೆನೇ ಸ್ಟೈಗೆ ಹೋಗೋದು ನಾವು. ಅಧಿಕಾರಿಗಳಿಗೆ ಅಂತಲ್ಲ ನಾನು ಹೇಳೋದು. ನಿನ್ನೆ ಜಡ್ಜ್ಮೆಂಟ್ ಏನು ಬಂದಿದೆ, ಆ ಜಡ್ಜ್ಮೆಂಟಲ್ಲಿ ಒಂದು ವಿಷಯಕ್ಕೆ ನಾನು ಇರೋದಾಗಿದೆ. ಇರೋದ ಕೋರ್ಟ್ ಆದೇಶಕ್ಕೆ ಇರೋದಲ್ಲ. ಒಂದು ವಿಷಯ ಏನು, ಅಸಿಂಧು ಅಂತ ಏನು ಬಂದಿದೆ, ಅದರ ಮೇಲೆ ನಾನು ಕೋರ್ಟ್ಗೆ ಹೋಗ್ತೀನಿ. ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ತಗೊಂಡ್ರು ಸ್ವಾಗತ ಮಾಡ್ತೀನಿ. ರಘು, ನಿನ್ಗೊಂದು ಚಾಲೆಂಜ್ ಮಾಡ್ತೀನಿ, ತುಂಬ ಹತ್ತಿರವಾಗಿದ್ದೆ ನೀನು, ರೆಕಾರ್ಡ್ ಮಾಡ್ಕೋ. ಈ ರಾಜಕಾರಣ 86 ಪ್ರಾರಂಭ ಮಾಡಿದೆ ನಾನು. ಮಂಡಲ ಪಂಚಾಯತ್ 22 ವರ್ಷಕ್ಕೆ ಪ್ರಾರಂಭ ಮಾಡಿದ್ದು. ಇವತ್ತುವರೆಗೂ ಮಾಲೂರು ತಾಲೂಕಿನ ಜನ ನನಗೆ ಎಲ್ಲ ಅವಕಾಶ ಮಾಡಿಕೊಟ್ಟಾರೆ. ಮಂಡಲ ಪಂಚಾಯತ್, ಗ್ರಾಮ ಪಂಚಾಯತ್, PLD ಬ್ಯಾಂಕ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, 3 ಸಾರಿ ಮಿಲ್ಕಿಯವನನ್. 86ರಿಂದ ಇವತ್ತುವರೆಗೂ ಗ್ರಾಮ ಪಂಚಾಯತಿ ನಮ್ಮ ಮನೇಲಿ ಇವತ್ತು ಇದೆ ರೀ. ನಾನು 2 ಸಾರಿ MLA ಆದರೂ ಕೂಡ ನಮ್ಮೂರಲ್ಲಿ ಅರ್ಜಿ ಹಾಕಲ್ಲ. ನಮ್ಮ ಮನೆಯಲ್ಲಿ ಗ್ರಾಮ ಪಂಚಾಯತಿಗೆ ಅರ್ಜಿ ಹಾಕಲಿಲ್ಲ ಅಂದರೆ 86ರಿಂದ ಇವತ್ತುವರೆಗೂ ಇದೆ. ಅರ್ಥ ಆಯ್ತಾ? ಈ ರಾಜಕಾರಣ ನಿವೃತ್ತಿ ಆಗಿಬಿಟ್ಟು ಇವನೇನ ಗೆದ್ದುಬಿಟ್ರೆ, ಕೌಂಟಿಂಗ್ ಬಂದರೆ ಏನಪ್ಪ
ರಾಜಕಾರಣ ಬಿಟ್ಬಿಡ್ತೀವಿ ಸಾಕಲ್ಲ. ಒಬ್ಬ ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದಂಥವನು ನಂಜೇಗೌಡ ನನ್ನ ಜನ ಇಲ್ಲಿಂದ ಇಲ್ಲಿವರೆಗೂ ಅವಕಾಶ ಕೊಟ್ಟರೆ ಹಣೆ ಬರಿದ್ರೆ ಮಂತ್ರಿ ಆಗ್ತೀನಿ, ಇಲ್ಲ ಹಣೆ ಬರಿಲ್ದ್ರೆ ಏನು ಇಲ್ದಿರ ಮಾಜಿಯಾಗಿ ಮನೇಲಿ ಇರ್ತೀನಿ. ಏನಪ್ಪ ನಾನು ಚಾಲೆಂಜ್ ಮಾಡ್ತೀನಿ. ಕೌಂಟಿಂಗ್ ಅಂತ ಬಂದಿದ್ದಿದ್ರೆ ನಾನು ಇವತ್ತು ಕೌಂಟಿಂಗ್ ಮೇಲೆ ಚಾಲೆಂಜ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ, ಅಪೀಲ್ ಹೋಗ್ತಾ ಇರಲಿಲ್ಲ. ಸರ್, ಮುಖ್ಯಮಂತ್ರಿ ಕಾರ್ಯಕ್ರಮ ಬೇರೆ ಇದೆ, ಸಾವಿರಾರು ಕೋಟಿ ಅನುದಾನ ಬರ್ತಾ ಇದೆ, ಇವಾಗ ಹಿಂಗಾಗಿದೆಯಲ್ಲ ಸರ್? ಅದಕ್ಕೂ ಇದಕ್ಕೆ ಸಂಬಂಧ ಏನಿದೆ? ಮುಖ್ಯಮಂತ್ರಿ ಪ್ರೋಗ್ರಾಮ್ ಮುಂದಿನ ತಿಂಗಳು 31ನೇ ತಾರೀಕು ಇದೆ. ಸುಮಾರು 2,500 ಕೋಟಿ ಡೆವಲಪ್ಮೆಂಟ್ಸ್, ಗುದ್ಲಿ ಪೂಜೆ ಮತ್ತು ಉದ್ಘಾಟನೆಗಳಿದೆ. ಇದು ಕೋರ್ಟ್ ಆದೇಶ ಆಗಿದೆ ಮತ್ತು ಅಪೀಲಿಗೆ 30 ದಿನ ಟೈಮ್ ಕೊಟ್ಟಿದೆ. ಹಾಲಿ ಶಾಸಕನಿದ್ದೀನಲ್ಲ, ಮತ್ತು ಸುಪ್ರೀಂ ಕೋರ್ಟಲ್ಲಿ ಟೈಮ್ ಇದೆಯಲ್ಲ, ಸುಪ್ರೀಂ ಕೋರ್ಟ್ ಏನಕ್ಕೂ ಆಗ್ತದೆ ನೋಡ್ತೀವಲ್ಲ. ಮುಖ್ಯಮಂತ್ರಿ ಕಾರ್ಯಕ್ರಮಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ಅದಕ್ಕೆ ಯಾವುದು ಅಡೆತಡೆ ಇಲ್ಲ? ಅದೆಲ್ಲಿ ಅಡೆತಡೆ ಆಗ್ತದೆ? ಅದು ಪಾಡಿಗೆ ಅದು ನಡೀತದೆ. ರಾಜಕಾರಣದಲ್ಲಿ ಇದೊಂದು ನಿಮ್ಗೆ ಹಿನ್ನಡೆ ಅಂತ ಅನ್ಸಲ್ವಾ ಸರ್, ಈ ರೀತಿ ಒಂದು ಆದೇಶ ಬಂದಿರೋದು? ಇಲ್ಲ, ಹಿನ್ನಡೆ ಅಂತ ಅನ್ಸಲ್ಲ, ಸಿಂಪತಿ ಆಗಿದೆ. ಮಾಲೂರು ತಾಲೂಕಲ್ಲಿ ರಾತ್ರಿ ಆಗಲಿ ಇದ್ದು ಹೋಗ್ತಲ್ಲ ತಾಲೂಕಿನ ಜನ, ನನ್ನ ಅಭಿಮಾನಿಗಳು. ರಾತ್ರಿ 2 ಗಂಟೆ ರಾತ್ರಿ ಮಲ್ಕೊಂಡಿದ್ದು, ಬೆಳಗ್ಗೆ ಎದ್ರೆ ನೀವೆಲ್ಲ ನೋಡಿರ್ಬೇಕು, ಸಾವಿರಾರು ಜನ ಮನೆ. ಯಾರು? ಸಾಮಾನ್ಯ ಜನ, ಬಡವರು. ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳೆಲ್ಲ ಬೆಂಗಳೂರಿಂದ ಬರ್ತಾರಲ್ಲ, ರಿಯಲ್ ಎಸ್ಟೇಟ್ಗಳವರು, ಅವ್ರಿಗೆ ಲಾಯಕ್ ಆಗಿರೋರೆಲ್ಲ ಜನ, ಸಾಮಾನ್ಯ ಜನ, ಬಡವರು ಈ ತೀರ್ಮಾನಕ್ಕೆ ನೋವು ತಿಂತಾ ಇದ್ದಾರೆ. ಇನ್ನೂ ನನಗೆ ಸಿಂಪತಿ ಬಂದಿದೆ. ಮೂರನೇ ಅಭ್ಯರ್ಥಿ ಕೂಡ ಅಲ್ಲ, ಈ ಇನ್ಸಿಡೆಂಟ್ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಸುಮಾರು ಜನ ಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಯಿಂದ ಎಲ್ಲ ಮಂತ್ರಿಗಳು ಮಾತಾಡಿದ್ದಾರೆ, ಸುರ್ಜಾವಾಲಾ ಸಾಹೇಬರು ಮಾತಾಡಿದ್ದಾರೆ. ಇದ್ರ ಮುಂದೆ ಏನು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ, ಲೀಗಲ್ ಒಪಿನಿಯನ್ ಆಗಿದೆ. ಲೀಗಲ್ಲು ಕೂಡ ನಾವು ಮಾತಾಡಿದ್ದೇವೆ. ಈಗೂ ಕೂಡ 3 ಗಂಟೆಗೆ ನಾವು ಹೋಗ್ತಾ ಇದ್ದೀನಿ. ಲೀಗಲ್ ಇದು ಮಾಡಿ ತಕ್ಷಣ ಇವತ್ತಿಂದಲೇ ಸುಪ್ರೀಂ ಕೋರ್ಟ್ಗೆ ಪ್ರೋಸೆಸ್ ಏನಿದೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸರ್, ನಿನ್ನೆ ಆದೇಶ ಬರ್ತಾ ಇದ್ದಂಗೆ ಒಂದಷ್ಟು ಜನ ಸಿಹಿ ಹಂಚಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಮಾಡಿದ್ರು. ಏನು ಮಂಜುನಾಥ್ ಗೌಡ MLA ಅಂತ ಡಿಕ್ಲೇರ್ ಮಾಡ್ತಾ? ಹುಚ್ಚರು ಅಷ್ಟೇ. ಅವನೊಬ್ಬ ತಿಕ್ಲೋನು ಹುಚ್ಚ. ಅವನ ಜೊತೆಲಿರೋ ನಮ್ಮ ಹುಡುಗರು ಅವರು ಅವರೇ ಜೋಬಂಗ್ ಕಾಸು ಎತ್ಕೊಂಡು ಪಟಾಕಿ ಲೆಕ್ಕಿ ಮೆರವಣಿಗೆ ಮಾಡೋದು. ಏನು ಡಿಕ್ಲೇರ್ ಆಗೈತಾ ಮಂಜುನಾಥ್ ಗೌಡ MLA ಅಂತೇಳ್ಬಿಟ್ಟು ಸಂಭ್ರಮ ಆಚರಣೆ ಮಾಡೋದಕ್ಕೆ? ಏನಾಗಿದೆ ರೀ? ರೀಕೌಂಟಿಂಗ್ ಮಾಡಿ ಅಂತ ಆಗಿದೆ ಅಪ್ಪ. ರೀಕೌಂಟಿಂಗ್ ಮಾಡಲಿ ಅಪ್ಪ. ನಾನು ಸೋತದೆ ಸಂಭ್ರಮ ಮಾಡ್ಕೊಂಡ್ರೆ ಎಲ್ಲರಿಗೂ ನಮಸ್ಕಾರ ಬಿಟ್ಟು ಮನೆಗೆ ಹೋಗ್ತೀನಿ ನಾನು, ಹೌದಪ್ಪ ಅಂತೇಳಿ. ಇನ್ನೂ ಏನೂ ಆಗಲಿ, ಇವಾಗ ಸಂಭ್ರಮ. ಹುಚ್ಚರಾಗ್ಬಿಡ್ರಿ. ಅವೆಲ್ಲ ಅವ್ರ ಜೊತೆಲಿರೋಂಥವ್ರು ಆ ಥರ ಮಾಡ್ಕೊತಾರೆ ಅಷ್ಟೇ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳದೆಲ್ಲ ನಿಮಗೆ ಹಾಕಿದ್ದಾರೆ ಅಂತ ಅವರು ಒಂದು ಆರೋಪ ಮಾಡಿದ್ದಾರೆ. ಈ ಸ್ವತಂತ್ರ ಅಭ್ಯರ್ಥಿ ಸಾಧ್ಯನಾ? ನಮ್ಮ ಸೀರಿಯಲ್ ನಂಬರ್ 1 ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಎಲ್ಲಿರ್ತವೆ? ಲಾಸ್ಟ್ ಕೌಂಟಿಂಗ್ ಮಾಡಿದಾಗ ಸೀರಿಯಲ್ ನಂಬರ್ 1 ಇಷ್ಟು ಓಟ್ ಬಂದಿದೆ. ಅಲ್ಲೇ ಎಲ್ಲಿ? ನಮ್ಮ ಬೂತಲ್ಲಿ ಅಲ್ಲ, ಇದು ಕೌಂಟಿಂಗ್ ಹಾಲಲ್ಲಿ ಪ್ರತಿ ರೌಂಡ್ಸಿಗೆ ಸೀರಿಯಲ್ ನಂಬರ್ 1 ಎಷ್ಟು ಓಟ್ ಬಂದಿದೆ, 2, 3, 4 ಯಾರು ಎಷ್ಟು ಓಟ್ ಬಂದಿದೆ ಅಂತಾರೆ. ಎಲ್ಲಾದರೂ ಹೊಡೆದಾಕಿ ಇದನ್ನೆತ್ತು ಅದಕ್ಕೆ ಸೇರಿಸಿದಾರಾ? ಏಜೆಂಟ್ಗಳು ಸಹಿ ತಗೊಂಡಿಲ್ಲ. ಏಜೆಂಟ್ಗಳು ಜವಾಬ್ದಾರಿ ಯಾರ್ದಪ್ಪ? ನಾನು ಕ್ಯಾಂಡಿಡೇಟು. ನನಗೆ ನಂಬಿಕೆ ಇರೋಂಥವ್ರನ್ನ 14ರಿಂದ 15 ಜನ ಕೌಂಟಿಂಗ್ ಕಳಿಸ್ಕೊಡ್ಬೇಕು. ನಾನು ಕಡಿಮೆ ಆಗಲಿ ಜಾಸ್ತಿ ಆಗಲಿ ಲಾಸ್ಟ್ವರೆಗೂ ಕೌಂಟ್ ಮಾಡ್ಕೊಬೇಕು. ಆ ಏಜೆಂಟು ಕಂಪಲ್ಸರಿ ಇರಬೇಕು ಅಂತಿದೆಯಾ? ಓಡೋದ್ರೆ ಅಲ್ಲಿ ಎಲೆಕ್ಷನ್ನು ಕೌಂಟಿಂಗ್ ಪ್ರೊಸೆಸ್ ನಿಲ್ತೋಗ್ತದಾ? ಇಲ್ಲದೇ ಇದ್ರೆ ನಿಲ್ತೋಗ್ತದಾ? ಯಾರೋ ಇದ್ದೇ ಇರ್ತಾರೆ ಕೌಂಟಿಂಗಲ್ಲಿ, ಇರೋರು ಸೈನ್ ತಗೊಂತಾರೆ. ಇಲ್ಲದೇ ಇದ್ದರೆ ಪಾಪ ಎಲೆಕ್ಷನ್ ಆಫೀಸರ್ಗಳು ಇವರು ಕೌಂಟಿಂಗ್ ನಿಲ್ಸಕ್ಕೆ ಬರ್ತದಾ? ನಿಲ್ಸೋಕ್ಕೆ ಬರಲ್ಲ. ಅದು ತಮಗೆಲ್ಲ ಗೊತ್ತಿರುತ್ತಾನೆ. ಅದು ಏಜೆಂಟ್ಸು ಎಷ್ಟು ಜನ ಇದ್ರೆ ಅಷ್ಟು ಜನ ಟೇಬಲ್ಗಳು ಇರ್ತಾರ? ಇರಲ್ಲ. ಕೆಲವರು ಇರಲ್ಲ, ಕೆಲವರು ಇರ್ತಾರೆ. ಇರೋರು ಸೈನ್ ಮಾಡಿರ್ತಾರೆ. ಅವರೆಲ್ಲ ಭ್ರಮೆ. ಅದು ಹೇಳ್ಕೊಳಕ್ಕೆ ಅಷ್ಟೇ. ಅದು